ನಮಸ್ಕಾರ. ಇವತ್ತು ನಾವು ಭಗವಾನ್ ವಿಷ್ಣುವಿನ 4 ಪ್ರಮುಖ ಧಾಮಗಳಲ್ಲಿ ಒಂದಾದ ಒಡಿಶಾದಲ್ಲಿರುವ ಜಗನ್ನಾಥಪುರಿ ಕ್ಷೇತ್ರದ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ನಮಸ್ಕಾರ. ಇದು ಕೇವಲ ಒಂದು ದೇವಸ್ಥಾನ ಅಲ್ವಾ? ಇದರಲ್ಲಿ ಇತಿಹಾಸ, ನಂಬಿಕೆ, ಆಮೇಲೆ ಉತ್ತರ ಸಿಗದ ಎಷ್ಟೋ ರಹಸ್ಯಗಳು ಅಡಗಿವೆ. ಹೌದು, ನಾವು ಇವತ್ತು ಮುಖ್ಯವಾಗಿ ಗಮನ ಹರಿಸೋದು ಆ ಕೆಲವು ವಿವರಿಸಲಾಗದ ಸ್ವಲ್ಪ ವಿಸ್ಮಯಕಾರಿ ಅನಿಸುವ ವಿಷಯಗಳ ಬಗ್ಗೆ. ಸರಿ, ಎಲ್ಲಿಂದ ಶುರು ಮಾಡೋಣ? ಆ ವಿಗ್ರಹಗಳದ್ದೇ ಒಂದು ದೊಡ್ಡ ಕಥೆ ಇದೆ, ಅಪೂರ್ಣ ವಿಗ್ರಹಗಳು. ಹೌದು, ಅದನ್ನೇ ಮೊದಲು ಮಾತಾಡೋಣ. ರಾಜ ಇಂದ್ರದ್ಯುಮ್ನನಿಗೆ ಭಗವಾನ್ ವಿಷ್ಣು ಆ ದೇವರು ಕನಸಲ್ಲಿ ಬಂದು ಹೇಳಿದ್ರಂತೆ, ನದಿ ತೀರದಲ್ಲಿ ಒಂದು ವಿಶೇಷವಾದ ಬೇವಿನ ಮರದ ತುಂಡಿದೆ, ಅದನ್ನ ತಗೊಂಡು ಬಾ ಅಂತ. ಅದೇ ನೀಲಮಾಧವ. ಆಮೇಲೆ ರಾಜ ಅದನ್ನು ತಂದು ವಿಗ್ರಹ ಮಾಡ್ಸಕ್ ಪ್ರಯತ್ನ ಪಟ್ಟ. ಆದ್ರೆ ಕೆತ್ತೋಕ್ ಹೋದವರ ಉಳಿಗಳೇ ಮುರಿದು ಹೋದವಂತೆ, ಯಾರಿಗೂ ಸಾಧ್ಯವಾಗ್ಲಿಲ್ಲ. ಹೌದು, ಆಗ ದೇವರ ಶಿಲ್ಪಿ ಭಗವಾನ್ ವಿಶ್ವಕರ್ಮರೇ ಒಬ್ಬ ವಯಸ್ಸಾದ ಬಡಗಿ ವೇಷದಲ್ಲಿ ಬಂದ್ರು. ಬಂದು ತಾನ್ ಮಾಡ್ಕೊಡ್ತೀನಿ ಅಂದ್ರು. ಅದ್ರ ಒಂದು ಕಂಡೀಷನ್ ಹಾಕಿದ್ರಲ್ವಾ? ಹೌದು, ಬಹಳ ಕಠಿಣವಾದ ಷರ್ತು. ಅಂದ್ರೆ 21 ದಿನಗಳ ಕಾಲ ತಾನು ಕೆಲಸ ಮಾಡುವ ಕೋಣೆಯ ಬಾಗಿಲನ್ನ ಯಾರು ಯಾವುದೇ ಕಾರಣಕ್ಕೂ ತೆರೆಬಾರದು ಅಂತ. ರಾಜ ಒಪ್ಕೊಂಡ. ಆದ್ರೆ ಸುಮಾರು 14-15 ದಿನ ಆದ್ಮೇಲೆ ಆ ರಾಣಿಗೇನೋ ಆತಂಕ ಆಗ್ಬಿಡ್ತು. ಒಳಗಿಂದ ಶಬ್ದ ಬರ್ತಾ ಇಲ್ವಲ್ಲ ಅಂತೆ. ಅವರ ಒತ್ತಾಯಕ್ಕೆ ರಾಜ ಬಾಗಿಲು ತೆರೆದ್ಬಿಟ್ರು. ಅಷ್ಟೇ, ಒಳಗೆ ನೋಡಿದ್ರೆ ಆ ಶಿಲ್ಪಿ ಇರ್ಲಿಲ್ಲ. ಬದಲಿಗೆ ಭಗವಾನ್ ಜಗನ್ನಾಥ್, ಬಲಭದ್ರ ಮತ್ತೆ ಸುಭದ್ರ ಅವರ ಅಪೂರ್ಣ ವಿಗ್ರಹಗಳು, ಕೈಕಾಲುಗಳೇ ಇಲ್ಲದ ಮೂರ್ತಿಗಳು. ಷರತ್ತು ಮುರಿದಿದ್ದಕ್ಕೆ ಕೆಲಸ ಅರ್ಧಕ್ಕೆ ನಿಂತೋಗಿತ್ತು. ಆಮೇಲೆ ಅದೇ ರೂಪಗಳನ್ನೇ ಇವತ್ತಿಗೂ ಪೂಜೆ ಮಾಡ್ತಾರೆ. ಆ ಅಪೂರ್ಣತೆ ಒಂದು ರೀತಿ ಪೂರ್ಣತ್ವದ ಸಂಕೇತ ಅಲ್ಲಿ. ನಿಜ. ಇನ್ನೊಂದು ವಿಸ್ಮಯ ಅಂದ್ರೆ ಅಲ್ಲಿನ ಮಹಾಪ್ರಸಾದ. ಅದರ ಬಗ್ಗೆ ಕೇಳಿದ್ದೀನಿ. ಅದು ಯಾವತ್ತೂ ಕಡಿಮೆ ಆಗಲ್ಲ, ವ್ಯರ್ಥವೂ ಆಗಲ್ಲ ಅಂತಾರಲ್ಲ? ಹೌದು, ಲಕ್ಷಾಂತರ ಜನ ಬಂದ್ರೂ ಎಲ್ಲರಿಗೂ ಸಾಕಾಗತ್ತೆ. ಆಮೇಲೆ ದೇವಸ್ಥಾನದ ಬಾಗಿಲು ಮುಚ್ಚೋ ಸಮಯಕ್ಕೆ ಸರಿಯಾಗಿ ಖಾಲಿಯೂ ಆಗತ್ತೆ. ಒಂದೇ ಒಂದು ಅಗುಳು ಕೂಡ ಉಳಿಯಲ್ಲ ಅಂತಾರೆ. ಅದ್ಭುತ ಅಲ್ವಾ? ಅಡುಗೆ ಮಾಡೋ ರೀತಿ ಕೂಡ ವಿಚಿತ್ರ ಅಂತೆ. ಹೇಗೆ ಅಂದ್ರೆ, ಒಂದ್ರ ಮೇಲೆ ಒಂದು ಒಟ್ಟು 7 ಮಣ್ಣಿನ ಮಡಕೆಗಳನ್ನ ಇಟ್ಟು ಕೆಳಗಿನಿಂದ ಬೆಂಕಿ ಹಾಕ್ತಾರೆ, ಕಟ್ಟಿಗೆಯಿಂದ. ಸರಿ. ಆದ್ರೆ ಆಶ್ಚರ್ಯ ಅಂದ್ರೆ, ಬೆಂಕಿಗೆ ಹತ್ತಿರ ಇರುವ ಕೆಳಗಿನ ಮಡಕೆಗಿಂತ ಎಲ್ಲಕ್ಕಿಂತ ಮೇಲೆ ಅಂದ್ರೆ ಬೆಂಕಿಯಿಂದ ತುಂಬಾ ದೂರ ಇರುವ ಮಡಕೆಯಲ್ಲಿರೋ ಅಡುಗೆ ಮೊದಲು ರೆಡಿ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ? ನಿಜವಾಗ್ಲೂನಾ? ಅದು ಹೇಗ್ ಸಾಧ್ಯ? ಅದೇ ಯಾರಿಗೂ ಗೊತ್ತಿಲ್ಲದ ರಹಸ್ಯ. ಭಗವಂತನೇ ಅಲ್ಲಿ ಪ್ರಸಾದ ಸ್ವೀಕರಿಸುತ್ತಾನೆ ಅನ್ನೋದು ಭಕ್ತರ ನಂಬಿಕೆ. ಇನ್ನು ದೇವಸ್ಥಾನದ ಮೇಲಿರೋ ಧ್ವಜದ ವಿಷಯ, ಅದು ಗಾಳಿ ಬೀಸೋ ದಿಕ್ಕಿಗೆ ವಿರುದ್ಧವಾಗಿ ಹಾರತೆ ಅಂತಾರೆ. ಹೌದು, ಅದು ಕೂಡ ಒಂದು ವಿಚಿತ್ರವಾದ ಸಂಗತಿ. ಸಾಮಾನ್ಯವಾಗಿ ಗಾಳಿ ಯಾವ ಕಡೆ ಬೀಸುತ್ತೋ ಧ್ವಜ ಆ ಕಡೆ ಹಾರಬೇಕು. ಆದ್ರೆ ಇಲ್ಲಿ ಉಲ್ಟಾ. ಅಷ್ಟೇ ಅಲ್ಲ, ಆ ದೇವಸ್ಥಾನದ ಶಿಖರದ ಮೇಲೆ, ಗೋಪುರದ ಮೇಲೆ ಪಕ್ಷಿಗಳಾಗಲಿ ವಿಮಾನಗಳಾಗಲಿ ಹಾರಾಡೋದೇ ಇಲ್ವಂತೆ. ಗಮನಿಸಿದ ವಿಷಯ ಅದು. ಅಷ್ಟು ಎತ್ತರದ ಗೋಪುರದ ಮೇಲೆ ಪಕ್ಷಿಗಳು ಕಾಣಿಸಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ನಂಬಿಕೆನಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಇದೆಲ್ಲದಕ್ಕಿಂತ ನಿಗೂಢವಾದದ್ದು ಅಂದ್ರೆ ಆ ಬ್ರಹ್ಮ ಪದಾರ್ಥದ ವಿಚಾರ ಅಲ್ವಾ? ಖಂಡಿತ. ಪ್ರತಿ 12 ವರ್ಷಕ್ಕೆ ಒಮ್ಮೆ, ಕೆಲವೊಮ್ಮೆ 19 ವರ್ಷಕ್ಕೂ ಆಗತ್ತೆ, ನಬಕಳೆ ಬರ ಅಂತ ಒಂದು ಆಚರಣೆ ಮಾಡ್ತಾರೆ. ಅಂದ್ರೆ ಹಳೆ ವಿಗ್ರಹಗಳನ್ನ ಬದಲಿಸಿ ಹೊಸ ಮರದ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡೋದು. ಹೌದು. ಅದಲ್ಲೇ ಅತ್ಯಂತ ರಹಸ್ಯವಾದ ಘಟ್ಟ ಅಂದ್ರೆ, ಹಳೆ ವಿಗ್ರಹದ ಒಳಗಿರೋ ಆ ಬ್ರಹ್ಮ ಪದಾರ್ಥವನ್ನ ಹೊಸ ವಿಗ್ರಹಕ್ಕೆ ವರ್ಗಾಯಿಸೋದು. ಆ ಪ್ರಕ್ರಿಯೆ ನಡೆಯುವಾಗಂತೂ ಇಡೀ ಪುರಿ ನಗರದ ಕರೆಂಟ್ ಆಫ್ ಮಾಡ್ತಾರಂತೆ. CRPF ಭದ್ರತೆ ಇರುತ್ತಂತೆ. ವರ್ಗಾವಣೆ ಮಾಡುವ ಮುಖ್ಯ ಅರ್ಚಕರ ಕಣ್ಣಿಗೆ ದಪ್ಪ ಬಟ್ಟೆ ಕಟ್ಟಿ, ಕೈಗೆ ದಪ್ಪ ಗ್ಲೌಸ್ ಹಾಕಿರ್ತಾರೆ. ಅವರಿಗೂ ಅದು ಏನು ಅಂತ ನೋಡೋ ಹಾಗಿಲ್ಲ, ನೇರವಾಗಿ ಮುಟ್ಟೋ ಹಾಗಿಲ್ಲ. ಆ ಅರ್ಚಕರು ಆಮೇಲೆ ಹೇಳಿದ ಅನುಭವ ಅಂತ ಕೆಲವು ಕಡೆ ವರದಿಯಾಗಿದೆ. ಏನೋ ಶಕ್ತಿ ಇದ್ದಾಗ ಅನ್ಸುತ್ತೆ, ಕೈಯಲ್ಲಿ ಹಿಡಿದ್ರೆ ಮೊರದ ಹಾಗೆ ಬಡಿದುಕೊಳ್ಳುತ್ತೆ, ಜೀವ ಇರುವ ಹಾಗೆ ಫೀಲ್ ಆಗುತ್ತೆ ಅಂತ. ಹೌದು, ಈ ಥರದ ಮಾತುಗಳು ಕೇಳಿ ಬರ್ತವೆ. ಅದು ಆ ವಸ್ತುವಿನ ಜೀವಂತಿಕೆಯನ್ನ ಸೂಚಿಸುತ್ತೆ ಅಂತ ನಂಬಿಕೆ. ಹಾಗಾದ್ರೆ ಏನಿದು ಬ್ರಹ್ಮ ಪದಾರ್ಥ? 2 ಥಿಯರಿಗಳಿದೆ ಅಲ್ವಾ? ಒಂದು ಬಹಳ ಬಲವಾದ ನಂಬಿಕೆ ಏನಂದ್ರೆ, ಅದು ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನ ಹೃದಯ. ಮಹಾಭಾರತ ಯುದ್ಧದ ನಂತರ ಹೌದು, ಕೃಷ್ಣನ ದೇಹ ಪಂಚಭೂತಗಳಲ್ಲಿ ಲೀನವಾದರೂ ಆ ಹೃದಯ ಮಾತ್ರ ಅವಿನಾಶಿಯಾಗಿ ಮಿಡಿಯುತ್ತಲೇ ಇತ್ತಂತೆ. ಅರ್ಜುನ ಅದನ್ನ ಸಮುದ್ರದಲ್ಲಿ ತೇಲಿಬಿಟ್ಟನಂತೆ. ಅದೇ ನಂತರ ರಾಜ ಇಂದ್ರದ್ಯುಮ್ನನಿಗೆ ನೀಲಮಾಧವ ರೂಪದಲ್ಲಿ ಸಿಕ್ಕಿತ್ತು ಅಂತ. ಅಂದ್ರೆ ಜಗನ್ನಾಥನ ವಿಗ್ರಹ ಬರೀ ಮರವಲ್ಲ,
ಅದು ಜೀವಂತ ಅನ್ನೋ ನಂಬಿಕೆ. ನಿಜ. ಇನ್ನೊಂದು ಸ್ವಲ್ಪ ಆಧುನಿಕವಾದ ಅಂತ ಹೇಳಬಹುದು. ಪ್ರವೀಣ್ ಮೋಹನ್ ಅವರಂತಹ ಸಂಶೋಧಕರು ಹೇಳೋದು ಏನಂತ? ಅದು ಒಂದು ಪ್ರಾಚೀನ ಆರ್ಕ್ ರಿಯಾಕ್ಟರ್ ತರಹದ, ಅಂದ್ರೆ ಶಕ್ತಿ ಉತ್ಪಾದಿಸುವ ಸಾಧನ ಇರಬಹುದಾ ಅಂತ. ಆರ್ಕ್ ರಿಯಾಕ್ಟರ್ ದೇವಸ್ಥಾನದಲ್ಲಿ? ಹೌದು. ಅವರ ವಾದದ ಪ್ರಕಾರ ಅದಕ್ಕಾಗಿಯೇ ವಿಗ್ರಹ ಮರದಿಂದ ಮಾಡಿರೋದು. ಯಾಕಂದ್ರೆ ಮರ ವಿದ್ಯುತ್ ನಿರೋಧಕ. ಆಮೇಲೆ ಅದರಿಂದ ಬರೋ ಶಕ್ತಿ ಅಥವಾ ಬೇರೆ ವಸ್ತುವಿನಿಂದ ಮರ ಹಾಳಾಗುತ್ತೆ. ಅದಕ್ಕೆ ನಬಕಳೆ ಬರಬೇಕು. ವರ್ಗಾವಣೆ ಮಾಡುವಾಗ ಕರೆಂಟ್ ತೆಗೆಯೋದು ಸುರಕ್ಷತೆಗಾಗಿ ಅಂತ. ಇದನ್ನ ನೋಡಿದ್ರೆ ಅಥವಾ ಮುಟ್ಟಿದ್ರೆ ಸಾವು ಬರುತ್ತೆ ಅನ್ನೋ ಭಯ ಕೂಡ ಇದೆ ಅಲ್ಲ? ಅದು ಈ ವಾದಕ್ಕೆ ಸಪೋರ್ಟ್ ಮಾಡುತ್ತಾ? ಬಹುಶಃ ಹಾಗಂತ ಅವ್ರು ಹೇಳ್ತಾರೆ. ಆದ್ರೆ ಇದು ಕೇವಲ ಒಂದು ಊಹೆ, ಸಿದ್ಧಾಂತ ಅಷ್ಟೇ. ಇದಕ್ಕೆ ಯಾವ ಪುರಾವೆಗಳೂ ಇಲ್ಲ. ಇತಿಹಾಸ ನೋಡಿದ್ರೂ ಈ ದೇವಸ್ಥಾನಕ್ಕೆ ಬಹಳ ಕಷ್ಟ ಬಂದಿದೆ. 18 ಸಾರಿ ದಾಳಿ ಆಗಿದೆ ಅಂತ ಓದಿದ್ದೆ. ಹೌದು. ಫಿರೋಜ್ ಶಾ ತುಗ್ಲಕ್, ಔರಂಗಜೇಬ್, ಆಮೇಲೆ ಬ್ರಿಟಿಷರು, ರಕ್ತಬಾಹು ಅಂತ ಒಬ್ಬ, ಹೀಗೆ ಅನೇಕರು. ಪ್ರತಿ ಸಲನೂ ವಿಗ್ರಹಗಳನ್ನ ರಕ್ಷಿಸೋಕೆ ಎಲ್ಲೆಲ್ಲೋ ಬಚ್ಚಿಟ್ಟಿದ್ದಾರೆ. ರಕ್ತಬಾಹು ದಾಳಿ ಮಾಡಿದಾಗಂತೂ 140 ವರ್ಷ ಗುಹೆಯಲ್ಲಿಟ್ಟಿದ್ರಂತೆ. ಹೌದು, ಅಂತ ಕಥೆಗಳಿವೆ. ಬಹುಶಃ ಈ ಎಲ್ಲಾ ಕಹಿ ಅನುಭವಗಳಿಂದಲೇ ಇರಬೇಕು. ಇವತ್ತಿಗೂ ದೇವಸ್ಥಾನದೊಳಗೆ ಕೇವಲ ಸನಾತನಿ ಹಿಂದೂಗಳಿಗೆ ಮಾತ್ರ ಪ್ರವೇಶ ಅಂತ ಬೋರ್ಡ್ ಹಾಕಿ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಅಂದ್ರೆ ಪರಂಪರೆ ವಿಗ್ರಹಗಳನ್ನ ರಕ್ಷಿಸ್ಕೊಳ್ಳೋಕೆ ಬಂದ ಒಂದು ಕ್ರಮ ಇರ್ಬೋದು. ಹೌದು, ಹಾಗೆ ಕಾಣಿಸ್ತೆ. ಒಟ್ಟಿನಲ್ಲಿ ಜಗನ್ನಾಥಪುರಿ ಅನ್ನೋದು ಧರ್ಮ, ಇತಿಹಾಸ, ಆಮೇಲೆ ವಿಜ್ಞಾನಕ್ಕೂ ಸವಾಲ್ ಹಾಕೋ ರಹಸ್ಯಗಳು ಎಲ್ಲವೂ ಸೇರಿದ ಒಂದು ಅದ್ಭುತ ಸ್ಥಳ. ನಿಜ. ಇಲ್ಲಿಗೆ ನಮ್ಮ ಇವತ್ತಿನ ಚರ್ಚೆನ ನಿಲ್ಲಿಸೋಣ. ಆದ್ರೆ ಒಂದು ಪ್ರಶ್ನೆ ಮನಸ್ಸಲ್ಲಿ ಉಳಿಯುತ್ತೆ. ಈ ರಹಸ್ಯಗಳು ಈಗಿನ ನಮ್ಮ ವೈಜ್ಞಾನಿಕ ತಿಳುವಳಿಕೆಗೂ ಮೀರಿದ ಏನನ್ನು ಸೂಚಿಸ್ತವಯ್ಯ? ಅಥವಾ ಪ್ರಾಚೀನ ಕಾಲದ ಜ್ಞಾನವನ್ನ, ಬಹುಶಃ ತಂತ್ರಜ್ಞಾನವನ್ನೇ ಈ ದೈವಿಕತೆಯ ಹೆಸರಲ್ಲಿ ರಹಸ್ಯವಾಗಿ ಕಾಪಾಡ್ಕೊಂಡು ಬಂದಿರೋ ದೊಡ್ಡ ಪರಂಪರೆನ? ಆ ಬ್ರಹ್ಮ ಪದಾರ್ಥದ ನಿಜ ಸ್ವರೂಪವಾದ್ರೂ ಏನು? ದೈವಿಕ ಅವಶೇಷನ, ಪ್ರಾಚೀನ ಟೆಕ್ನಾಲಜಿನ, ಅಥವಾ ಇನ್ನೂ ಬೇರೆ ಏನಾದ್ರೂ ಯೋಚಿಸಬೇಕಾದ ವಿಷಯ. ಹೌದು, ಇದಕ್ಕೆ ಉತ್ತರ ಸಿಗೋದು ಕಷ್ಟ.